ಶಾಲಾ ಮಕ್ಕಳ ಸುರಕ್ಷತೆ ಕುರಿತು ಸಂಚಾರ ಪೊಲೀಸ್ ಠಾಣೆಯಿಂದ ಜಾಗೃತಿ ಸಭೆ. ಶಾಲಾ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಕುಂದಾಪುರ ಸಂಚಾರ ಪೊಲೀಸ್ ಠಾಣೆಯ ವತಿಯಿಂದ ಬುಧವಾರ ರಕ್ತೇಶ್ವರಿ ಸಭಾಂಗಣದಲ್ಲಿ ಶಾಲಾ ವಾಹನ ಚಾಲಕರು ಹಾಗೂ ಶಾಲಾ ಆಡಳಿತ ಮಂಡಳಿಯ ಪ್ರಮುಖರಿಗಾಗಿ ವಿಶೇಷ ಜಾಗೃತಿ ಸಭೆ ಆಯೋಜಿಸಲಾಯಿತು. ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12ರವರೆಗೆ ನಡೆದ ಸಭೆಯಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಶಾಲಾ ಬಸ್, ರಿಕ್ಷಾ ಹಾಗೂ ಕಾರು ಸೇರಿದಂತೆ ವಿವಿಧ ಶಾಲಾ ವಾಹನಗಳ ಚಾಲಕರು ಭಾಗವಹಿಸಿದ್ರು. ಸಭೆಯಲ್ಲಿ ಕುಂದಾಪುರ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಯರಾಮ್ ಡಿ ಗೌಡ, ಪಿಎಸ್ಐ ಅನೂಪ್ ನಾಯಕ್ ಹಾಗೂ ಪಿಎಸ್ಐ ಸುಧಾಪ್ರಭು ಅವರು ಶಾಲಾ ಮಕ್ಕಳ ಸುರಕ್ಷತೆಯ ಮಹತ್ವವನ್ನು ವಿವರಿಸಿ ಶಾಲಾ ವಾಹನಗಳ ಸಂಚಾರಕ್ಕೆ ಸಂಬಂಧಿಸಿದ ಸರ್ಕಾರದ ಮಾರ್ಗಸೂಚಿಗಳು ಮತ್ತು ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಚಾಲಕರಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿಗೆ ಸೂಚನೆಯನ್ನ ನೀಡಿದರು. ಶಾಲಾ ವಾಹನಗಳಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿ ಕರೆದೊಯ್ಯುವುದು ಪ್ರತಿಯೊಬ್ಬ ಚಾಲಕನ ಜವಾಬ್ದಾರಿಯಾಗಿದ್ದು ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ಅಧಿಕಾರಿಗಳು ತಿಳಿಸಿದರು. ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಪೊಲೀಸ್ ಇಲಾಖೆ ಸದಾ ಬದ್ಧವಾಗಿದ್ದು ಶಾಲಾ ಮಕ್ಕಳ ಸುರಕ್ಷತೆಯಲ್ಲಿ ಎಲ್ಲರೂ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ತಪ್ಪದೆ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಲಾಗುವುದು ಎಂದು ಸಂಚಾರ ಪೊಲೀಸ್ ಠಾಣೆಯ ಪಿಎಸ್ಐ ಅನೂಪ್ ಕುಮಾರ್ ಹಾಗೂ ಸುಧಾಪ್ರಭು ಮಾಧ್ಯಮದವರಿಗೆ ತಿಳಿಸಿದ್ರು. ವೆಹಿಕಲ್ ಲೀಗಲ್ ಯಾವುದೇ ವೆಹಿಕಲ್ 15 ವರ್ಷ ಫಿಟ್ನೆಸ್ ಮುಗೀತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ವೆಹಿಕಲ್ ನ ಸ್ಕೂಲ್ ಬಸ್ ಆಗಿ ಬಳಸಬಾರದು ಅಂತ ನಿಯಮನೇ ಇದೆ. ಸೊ ಅದನ್ನ ತಾವು ಎನ್ಶೂರ್ ಮಾಡ್ತೀವಿ ಅಂತ ಹೇಳ್ತೇವೆ. ಅದು ಫಿಟ್ನೆಸ್ ಯಾವತ್ತು ನೋಂದಾಯಿತ ಆಗಿರುತ್ತೋ ಆ ದಿನದಿಂದ 15 ವರ್ಷ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನ ಸ್ಕೂಲ್ ಬಸ್ ಆಗಿ ರಿನ್ಯೂವಲ್ ಮಾಡೋಂಗಿಲ್ಲ ಅಂತ ಅದನ್ನ ತಾವು ತಪ್ಪಿಸ್ಬೇಕು. ಎರಡನೇದಾಗಿ ಈಗಾಗಲೇ ಅವರಿಗೆ ಹೇಳಿದೆ, ಸ್ಕೂಲ್ ಬಸ್ಗಳಲ್ಲಿ ತತ್ಕಾಲದಲ್ಲಿ ಜಾರಿಗೆ ಅಥವಾ ವಾಯ್ದೆ ಏನಿರುತ್ತೆ ಅಂತ ಹೇಳ್ತಾರಲ್ಲ, ಚಾಲ್ತಿಯಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್ ಹಾಗೆ ಪೊಲ್ಯೂಷನ್ PUCC ಸರ್ಟಿಫಿಕೇಟ್ ಅಂತ ಕಡ್ಡಾಯವಾಗಿ ಒಂದು ಪ್ರತಿನ ಅಲ್ಲೇ ಇಡಬೇಕು. ಎಲ್ಲಿ